ಜಸ್ಟ್ ನಾವೀಗ ಸವಿಸ್ತಾರವಾದಂತಹ ಅನ್ನ ಛತ್ರದೊಳಗಡೆ, ಅನ್ನ ತಯಾರು ಮಾಡುವಂತ ಛತ್ರದೊಳಗಡೆ ಇದ್ದೇವೆ. ಎಷ್ಟು ಸುಂದರವಾದ ಕೆಲಸಗಳು ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದಿರುವಂತಹ ಶಕ್ತಿ ಯಾರು ಅಂತ ಹೇಳಿದ್ರೆ ರವಿ ಭಟ್ ಕುಂಟಿನಿ ಅವರು. ಸರ್ ನಮಸ್ತೆ. ಮುಖದಲ್ಲೇ ತೇಜಸ್ ಇದೆ. ನಿಮ್ಮ ಅಡಿಗೆ ಮೊನ್ನೆಯಿಂದ ನಾವು ಊಟ ಮಾಡ್ತಾ ಇದೀವಿ. ಎಷ್ಟು ಸಂತೋಷ ಆಗುತ್ತೆ ಊಟ ಮಾಡುವಂತ ಸಂದರ್ಭದಲ್ಲಿ. ರುಚಿಕರವಾದಂತಹ, ಅದಕ್ಕೆ ಮಾತೇ ಇಲ್ಲ, ಆ ಪದಗಳೇ ಬಳಕೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ಊಟವನ್ನ, ಅಂತಹ ಒಂದು ಅನ್ನ ಪ್ರಸಾದವನ್ನ ನಮಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಮುಖ್ಯವಾಗಿ ಈ ಬೆಳ್ತಂಗಡಿ ತಾಲೂಕಿನ ಜನರ ಪರವಾಗಿ ನಿಮಗೆ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ನಾವು ಇಲ್ಲ ಈ ಒಂದು ಅನ್ನ ಛತ್ರದ ಸವಿಸ್ತಾರವಾಗಿ ಮಾತನಾಡೋದಾದ್ರೆ ಎಲ್ಲಿಂದ ಆರಂಭ ಆಗುತ್ತೆ ಈ ಒಂದು ಅನ್ನ ಛತ್ರದ ಕೆಲಸ ಅಂತ? ತರಕಾರಿ ಹಚ್ಚೋದು ಓಕೆ, ಅಲ್ಲಿಂದ ತರಕಾರಿ ಹಚ್ಚುವಂತ ಕೆಲಸ ಆರಂಭದಿಂದ ಆಗುತ್ತೆ. ಮತ್ತೆ ಹಂತ ಹಂತ ನಾವೀಗ ತರಕಾರಿ ಹಚ್ಚುವ ಜಾಗದಲ್ಲಿದ್ದೇವೆ. ಇಲ್ಲಿಂದ ಆರಂಭವಾಗೋದು ನಿಮ್ಮ ದಿನಚರಿ ಅಲ್ವಾ? ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಆರಂಭ ಹೇಗೆ ಆಗುತ್ತೆ, ಯಾವ ರೀತಿ? ನೋಡಿ, ದೃಷ್ಟಾಂತವಾಗಿ ನೋಡಿ, ಮಹಿಳೆಯರು, ಪುರುಷರು, ಹಾಗೆ ಮಕ್ಕಳು, ಇನ್ನಿತರ ಎಷ್ಟೋ ಜನರು ಸ್ವಯಂ ಸೇವಕರಾಗಿ ರಾತ್ರಿ ಹಗಲು ಇಲ್ಲಿ ಈ ಕ್ಷೇತ್ರದಲ್ಲಿ, ಲಕ್ಷ್ಮೀ ಜನಾರ್ದನ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಇವರ ಸಹಕಾರದ ಒಂದಿಗೆ ನಮ್ಮ ಪಾಕ ನಡೀತದೆ. ತರಕಾರಿ ಹಚ್ಚುವುದು ಪ್ರಧಾನ. ನಮ್ಮದರಲ್ಲಿ ಒಂದು ಕ್ರಮ ಇದೆ. ಒಂದು ಶುಭ ಸಮಾರಂಭಗಳಿಗೆ ತರಕಾರಿ ಹಚ್ಚುವ ಮುಹೂರ್ತ ಅಂತ. ಆ ಮುಹೂರ್ತ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ವಿಷಯ. ಈ ಗಣಪತಿಗೆ ಇಟ್ಟು ಬಾಳೆಕಾಯಿಯನ್ನು ಮೂರಿ ಹಾಕುವಂಥದ್ದು, ಅದರಲ್ಲಿ ನಾವು ಜನರನ್ನು ನೋಡುವಂಥದ್ದು, ಈ ಪದ್ಧತಿ ಸಹ ನಮ್ಮ ಪರಂಪರೆಯಿಂದ ಬಂದದ್ದು. ನಾವು ಹೊಸ ಇದರಲ್ಲಿ ಕ್ರಮದಲ್ಲಿ ಮಾಡುವಂಥದ್ದು ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತ ಪದ್ಧತಿ. ಆ ಪ್ರಕಾರವಾಗಿ ನೋಡಿ, ಇಷ್ಟು ಜನರು ಭಕ್ತಿಯಲ್ಲಿ ನಾವು ಹೇಳಿದ ರೀತಿಯಲ್ಲಿ ಯಾವ ಕ್ರಮದಲ್ಲಿ ಬೇಕು ಆ ಕ್ರಮದಲ್ಲಿ ಇವರು ಹಚ್ಚಿಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಒಳ್ಳೇದು. ಒಂದು ಪೀಸು ದೊಡ್ಡ, ಒಂದು ಪೀಸು ಸಣ್ಣ, ಅದು ಪಾಕ ಸರಿ ಬರುವುದಿಲ್ಲ. ಒಂದು ಪಾಕ ಸರಿ ಬರಬೇಕಿದ್ರೆ ತರಕಾರಿ ಹಚ್ಚುವಲ್ಲಿಂದ ಅದು ಎಷ್ಟು ಗಾತ್ರದಲ್ಲಿ ಹೇಗಿರಬೇಕು, ಆ ಪಾತ್ರೆಗೆ ಯಾವ ಗಾತ್ರದಲ್ಲಿ ತರಕಾರಿ ನಿಲ್ಲಬೇಕು, ಅದನ್ನು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಂದ್ರೆ ಅವರ ಪಾತ್ರನ ನೀವು ಇಲ್ಲಿ ಹೊಗಳಿಕೆಯಿಂದ ಹೇಳ್ತಾ ಇದ್ದೀರಿ. ಒಂದು ಸಂತೋಷ ಆಗ್ತಾ ಇದೆ. ಯಾಕೆ ನಾವು ಸಹ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ವಿ. ಅವರು ಸಹ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡಿ, ನಾನು ಅವರ ಎದುರಿಗೆ ಹೊಗಳಿಕೆಯ ಮಾತನ್ನು ಮಾತಾಡ್ತಾ ಇರುವಂತದ್ದಲ್ಲ. ಇದು ನಿಜವಾಗಿ ಯಾರು ದೇವರ ಸತ್ಯವಾಗಿ ನಾನು ಮಾತಾಡುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ ತರಕಾರಿ ಹಚ್ಚದೆ ನಮ್ಮ ಪಾತ್ರೆ ನಡೆಯುವುದಿಲ್ಲ. ಗ್ರೈಂಡರ್ ನಲ್ಲಿ ಕಡಿದು ಬಾರದೆ ನಡೆಯುವುದಿಲ್ಲ. ಪಾತ್ರೆ ಏರಿಸದೆ ಪದಾರ್ಥ ಆಗೋದಿಲ್ಲ. ಪದಾರ್ಥ ಆಗದೆ ಬಡಿಸಲಿಕ್ಕೆ ಆಗೋದಿಲ್ಲ. ಇದು ಎಲ್ಲವೂ ಒಂದೊಂದಕ್ಕೆ ಒಂದೊಂದು ಚೈನ್ಗಳು. ಈ ಚೈನ್ ಪೂರ್ಣ ಆದ್ರೆ ಅಲ್ಲಿಗೆ ಹೋಗುವ ಆ ಸಾಲಿಗೆ ಆ ಚೈನ್ ಸೇರಿಕೊಳ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ಹಂತದ ಬಗ್ಗೆ ಮಾತಾಡೋದು. ಸೊ ನಾವೀಗ 2ನೇ ಹಂತದಲ್ಲಿದ್ದೇವೆ. ಅನ್ನ ತಯಾರು ಮಾಡುವಂತಹ ಜಾಗ. ಸರ್, ಇದು ದೊಡ್ಡ ಪಾತ್ರೆ. ಎಷ್ಟು ದೊಡ್ಡ ಪಾತ್ರೆ ಅಂತ ಹೇಳಿದ್ರೆ ನಾವು ಇದನ್ನ ನಾನೇ ಆರಂಭದಲ್ಲಿ ಇದೇ ಮೊದಲು ನೋಡಿದ್ದು ಅಂತ ಅನ್ಸುತ್ತೆ. ಇದರ ಈ ಒಲೆಯ ಗಾತ್ರ 3.5 ಫೀಟ್, ಹಾಗೆ 5.5 ಫೀಟ್ ಉದ್ದ, 3.5 ಫೀಟ್ ಅಗಲ. ಈ ಕೊಪ್ಪರಿಗೆ ವ್ಯಾಸ 2 ಮೀಟರ್ ಅಗಲ. ಅದರ ಒಟ್ಟು ಅನ್ನ ಮಾಡುವಂತ ಕ್ವಿಂಟಲ್ 250 ಕೆಜಿ ಅನ್ನ ಏಕಕಾಲದಲ್ಲಿ ನಮಗೆ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹೇಳಿದ್ರೆ ನೀರು ಬಿಸಿಯಾಗಿ 15 ನಿಮಿಷದಲ್ಲಿ 2,500 ಜನಕ್ಕಿಂತ ಮಿಕ್ಕಿದ ಅನ್ನವನ್ನು ಬಡಿಸುವಂತ ವ್ಯವಸ್ಥೆಗೆ ಆ ಪಾತ್ರೆ ನಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದಾಜು ಎಷ್ಟು ಜನ ಇಲ್ಲಿ ಒಂದು ಇದರಲ್ಲಿ ಊಟ ಮಾಡಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? 2,500 ಜನಕ್ಕೆ ಏಕಕಾಲದಲ್ಲಿ ಅನ್ನ ಮುಗಿದ್ರೆ ಏಕಕಾಲಕ್ಕೆ ಅದಕ್ಕೆ 2.5 ಕ್ವಿಂಟಲ್ ಅನ್ನ ಅಕ್ಕಿ ಹಾಕಿದ್ರೆ 2,500ದಿಂದ 3,000 ಜನರವರೆಗೆ ನಮಗೆ ಊಟ ಮಾಡಿಸಲಿಕ್ಕೆ ಆ ಪಾತ್ರೆ ನಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಈ ಪಾತ್ರೆ ಏನಿದೆ ಇದನ್ನ ಕೊಪ್ಪರಿಗೆ ಅಂತ ಒಂದು ಹೇಳ್ತೀವಿ ಅಲ್ವಾ? ಹೌದು. ಇಂಥ ಪಾತ್ರದಲ್ಲಿ ನೋಡಿ 2,000ದಿಂದ 3,000 ಜನಕ್ಕೆ ಇದ್ರಲ್ಲೊಂದು ಅನ್ನ ಬೇಯಿಸಿ ಅವರಿಗೆ ಅನ್ನ ಕೊಡುವ ಅಂತ ಕೆಲಸವನ್ನ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಮತ್ತೆ ಈ ಬಾಣಸಿಗರು ನೋಡಿ, ಇದನ್ನ ತೆಗಿಬೇಕು ಅಂತ ಹೇಳಿದ್ರೆ ಸುಲಭ ಇಲ್ಲ. ಭಾರಿ ಒಂದು ಬಿಸಿ ಇದೆ. ಅದ್ರ ಜೊತೆಗೆ ಅದು ಅದಕ್ಕೆ ಶಕ್ತಿಯುತವಾಗಿರ್ಬೇಕು, ಎಲ್ಲವೂ ಬೇಕು. ಇವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಬಾಣ ಅವರು ತುಂಬಾ ವಿಟ್ಲ ಬ್ರಹ್ಮಕಲಶ, ಉಪ್ಪಿನಂಗಡಿ ಬ್ರಹ್ಮಕಲಶ, ಇನ್ನಿತರ ಪೊಣಚ ಬ್ರಹ್ಮಕಲಶ, ಅದರಲ್ಲಿ ಒಳ್ಳೊಳ್ಳೆ ಪಾಕ ತಜ್ಞರು ಇದ್ದಾರೆ. ನನ್ನಂತ ಪಾಕ ತಜ್ಞರೇ ಇದರಲ್ಲಿ ಇದ್ದಾರೆ, ಅನುಭವಸ್ಥರು. ಅಂತ ಅನುಭವಗಳು ಈಗ 30 ವರ್ಷ, 40 ವರ್ಷ, 25 ವರ್ಷದ ಅನುಭವ ಉಳ್ಳುವಂತ ಬಾಣಸಿಗರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಸಹಕಾರದೊಂದಿಗೆ ಈ 9 ದಿನವೂ ನಮ್ಮ ಕೈಯಲ್ಲಿ ಯಶಸ್ವಿ ಆಯ್ತು ಅಂತ ಹೇಳಲಿಕ್ಕೆ ನಾನು ಮನಪೂರ್ವಕವಾದಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮನ್ನು ಕೂಡ ನಳಪಾಕ ಅಂತ ಕರೀತಾರೆ. ನೀವು ದೊಡ್ಡ ಮಟ್ಟದ ಹೆಸರು ಮಾಡಿದ್ರಿ ನಮ್ಮ ಜಿಲ್ಲೆಯಲ್ಲಿ. ಅದೊಂದು ನಿಮಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ? ನಿಮ್ಮ ಕಾರ್ಯಕ್ಕೆ ಸಿಕ್ಕಿರುವಂತ ಗೌರವ ಅಂತ ಅನಿಸ್ತಾ ಇದೆ? ಅದು ನಮ್ಮ ಹಿರಿಯರು ಮಾಡಿದಂತ ಪುಣ್ಯದ ಫಲ. ನಮಗೆ ಒಂದು ಜನ್ಮ ನೀಡಿದಂತ
ಆ ಸಂದರ್ಭದಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್, ಇದೀಗ ಒಂದು ಕಡೆ ಅನ್ನ ಬೆಂದಾದ ನಂತರ ಇಲ್ಲಿ ಬಂದು ಎಲ್ಲವನ್ನ ಸೇರಿಸಿ ಇಲ್ಲಿ ಪೂಜೆಯನ್ನು ನಡೆಸ್ತಾರೆ ಅಂತ ಕೇಳ್ಬಿಟ್ವಿ, ಇದ್ರ ಬಗ್ಗೆ ಹೇಳಿ ಸರ್. ನೋಡಿ, ಇದು ಈ ಬ್ರಹ್ಮಕಲಶದ ಉದ್ದೇಶವಾಗಿ ಅನ್ನದ ಪಲ್ಲವನ್ನು ಚಂದಾಗಿ ಗ್ರಾನೈಟು ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಟೋಟಲ್ ಅನ್ನ 10 ಕ್ವಿಂಟಲ್ ಅನ್ನದವರೆಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ. ಇದರಲ್ಲಿ ಒಂದು ಪಲ್ಲ ಫುಲ್ ಆದ್ರೆ 12,000 ಜನರಿಗೆವರೆಗೆ ಊಟ ಮಾಡಿಸ್ಲಿಕ್ಕಾಗುತ್ತೆ. ಅಲ್ಲಿ ಆ 2.5 ಕ್ವಿಂಟಲ್ ಅನ್ನವನ್ನು ತಿಳಿ ಬಡಿಸಿದ ಮೇಲೆ ಹಾಕುವಂತಹ ಜಾಗ ಇದು. ಇಲ್ಲಿ ಪಲ್ಲ ಪೂಜೆ ನಡೆದ ನಂತರ ನಮಗೆ ಸುಪ್ರಸಾದ ಅನ್ನ ಪಲ್ಲ ಪೂಜೆ ಆದ ಮೇಲೆ ಅಲ್ಲಿ ಗೋವಿಂದ ಇಲ್ಲಿಂದ ಪ್ರಸಾದವನ್ನು ತಕೊಂಡು ಅಲ್ಲಿ ಹೋಗಿ ಅನ್ನ ಛತ್ರದಲ್ಲಿ ಬಡಿಸ್ತಾ ಇದ್ದಾರೆ. ಓಕೆ ಸರ್, ಇದೀಗ ನಾವು ನಿಧಾನವಾಗಿ ಎಲ್ಲ ಬಡಿಸುವಂತಹ ಐಟಮ್ಸ್ ಅನ್ನ ನೋಡಿ. ಎಸ್, ಇದೀಗ ನಾವೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಉಪ್ಪಿನಕಾಯಿಯನ್ನ ಇಲ್ಲಿ ತಯಾರಿಸಿದ್ದಾರೆ, ಇದ್ರ ಬಗ್ಗೆ ಹೇಳಿ. ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿದಂತ ಉಪ್ಪಿನಕಾಯಿ ಇದು. ಕಡಿದು ಬಿಟ್ಟು ಮಾಡುವಂತದ್ದು, ಖಾಲಿ ಮೆಣಸಿನ ಹುಡಿ ಹಾಕಿ ಮಾಡುವಂತದ್ದಲ್ಲ. ನಾವೇ ಸ್ವಂತ ಮಸಾಲೆ ಹುಡಿ ಹಾಕಿ ಮಸಾಲೆಯನ್ನು ಗ್ರೈಂಡರ್ ನಲ್ಲಿ ಅರ್ದು ಅದರಲ್ಲಿ ಮಾಡಿದಂತ ಉಪ್ಪಿನಕಾಯಿ. ಸರ್, ಪ್ರತಿನಿತ್ಯ ನೀವು ಹೊಸತ್ತಾಗಿ ಉಪ್ಪಿನಕಾಯಿಯನ್ನ ಹೌದು, ತಯಾರಿಸ್ತೀರಾ? ಇದು ಇವತ್ತಿನ ದಿನದ ಉಪ್ಪಿನಕಾಯಿ, ನಾಳೆಗೆ ಬೇರೆ ಬರುತ್ತೆ. ಇದೀಗ ಇಲ್ಲಿ ಗುಜ್ಜೆ ಕಡ್ಲೆ ಪಲ್ಯ ತಯಾರಾಗಿದೆ ಸರ್, ಇದ್ರ ಬಗ್ಗೆ ಹೇಳಿ. ಇದು ಇವತ್ತಿನ ಊಟದ ವ್ಯವಸ್ಥೆ. ಮಧ್ಯಾಹ್ನಕ್ಕೆ 10,000 ಜನಕ್ಕೆ ನಾವು ಪಲ್ಯವನ್ನು ತಯಾರು ಮಾಡಿದ್ದೇವೆ, ಗುಜ್ಜೆ ಮತ್ತೆ ಕಡ್ಲೆ. ಸರ್, ಗುಜ್ಜೆ ಕಡ್ಲೆ ಪಲ್ಯ ತುಂಬಾನೇ ಫೇಮಸ್. ಈಗ ಈ ಒಂದು ಪಾತ್ರೆಯಲ್ಲಿ ಎಷ್ಟು ಜನಕ್ಕೆ ಇದು 10,000 ಜನರಿಗೆ ಈ ಪಾತ್ರೆಯಲ್ಲಿ ಮಾಡಿದ ಪಾಕ ಬರುತ್ತೆ. ಈಗ ಉಪ್ಪಿನಕಾಯಿ ಆಯ್ತು, ಗುಜ್ಜೆ ಕಡ್ಲೆ ಪಲ್ಯ ಆಯ್ತು, ಇವತ್ತು ಗಸಿಯಲ್ಲಿ ಏನ್ ತಯಾರಿಸಿದೆ? ಇದು ಮಿಕ್ಸ್ಡ್ ವೆಜಿಟೇಬಲ್ ಗಸಿ. ಇದು 10,000 ಜನರಿಗೆ ನಾವು ತಯಾರು ಮಾಡಿದ್ದೇವೆ. ಇದು ಎಲ್ಲಾರು ಸಪೋಸ್ ಕಮ್ಮಿ ಆದ್ರೆ ನಾವು ತಕ್ಷಣ ತಯಾರು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ನಮ್ಮಲ್ಲಿ ರೆಡಿ ಆಗಿದೆ. ಇದೀಗ ಗಸಿ ಆದ ನಂತರ ಇವತ್ತು ಇಲ್ಲಿ ರಸಂ ಅನ್ನ ತಯಾರಿಸ್ತಿದ್ದಾರೆ. ರಸಂ ಹಾಗೆ ಅದರ ಜೊತೆಲಿ ಬೇರೆ ಬೇರೆ ವಿಧದ ಸಾರನ್ನ ನಾವು ತಿಂತಾ ಇದ್ದೀವಿ. ಏನೇನು ಪ್ರಿಪೇರ್ ಮಾಡಬಹುದು ನೋಡಿ? ಇವತ್ತಿಂದು ಮಸಾಲೆ ಹಾಕಿದ ಟೊಮೆಟೊ ಸಾರು, ಇದು 10,000 ಜನರಿಗೆ ನಾವು ಈಗ ಮಧ್ಯಾಹ್ನಕ್ಕೆ ತಯಾರು ಮಾಡಿದ್ದೀವಿ. ಇದು ಮುಗಿದ್ರೆ ಬದಲಿ ಸಾರು, ತೋವೆ ಸಾರು, ಇಲ್ಲಾಂದ್ರೆ ಪುನರ್ಪುಳಿ, ರಸಂ ಅಂತದ್ದು ಮಾಡಿಕೊಡ್ತೇವೆ. ಹಾಗಾದ್ರೆ ಇದು ಮುಗ್ದ್ರು ಕೂಡ ನೀವು ತಕ್ಷಣವಾಗಿ ತಯಾರಿಸುವಂತ ವ್ಯವಸ್ಥೆಗಳು ಇದೆ. ಇದೀಗ ನಮ್ಮೊಂದಿಗೆ ಶ್ರೀಯುತ ರವಿ ಕುಂಟಿನಿ ಇವರ ಸಹೋದರರಾಗಿರುವಂತಹ ಶಿವರಾಜ್ ಕುಂಟಿನಿ ಅವರು ಇದ್ದಾರೆ. ಇದೀಗ ಪಲ್ಯ, ಉಪ್ಪಿನಕಾಯಿ, ಗಸಿ ಇದನ್ನೆಲ್ಲ ನೋಡಿದ್ವಿ ಸರ್. ಇಲ್ಲಿ ಸಾಂಬಾರಿನ ಬಗ್ಗೆ ಹೇಳಿ. ಸಾಂಬಾರು ಇವತ್ತು ಸಾಧಾರಣ ಒಂದು 10,000ದಿಂದ 15,000ಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಲ್ಲಿ ಸಾಂಬಾರು ಚೀನಿಕಾಯಿ ಮತ್ತೆ ಬದನೆಕಾಯಿ ಸಾಂಬಾರನ್ನು ಮಾಡಿದ್ದೇವೆ. ಬೇರೆ ಯಾವ ವಿಧದ ಸಾಂಬಾರನ್ನ? ಸಾಂಬಾರು ಒಂದು ಕುಂಬಳಕಾಯಿ ಒಂದು ದಿವಸ, ನುಗ್ಗೆಕಾಯಿ, ಬದನೆಕಾಯಿ ಮತ್ತೆ ನವಿಲುಕೋಸು ಮತ್ತೆ ಸೀಮೆ ಬದನೆಕಾಯಿ, ನಾನಾ ವೆರೈಟಿಯಲ್ಲಿ ಸಾಂಬಾರನ್ನು ತರಕಾರಿಯಲ್ಲಿ ಮಾಡಿದ್ದೇವೆ. ಈ ಒಂದು ದೊಡ್ಡ ಪಾತ್ರದಲ್ಲಿ ಎಷ್ಟು ಜನಕ್ಕಾಗುವಷ್ಟು ಸಾಂಬಾರನ್ನ ತಯಾರಿಸಿ ಸಾಧಾರಣ ಒಂದು 15,000ಕ್ಕೆ ಅಂದಾಜು ಆಗುವಷ್ಟು ಸಾಂಬಾರು ಅದರಲ್ಲಿ ಒಮ್ಮೆ ರೆಡಿ ಆಗುತ್ತೆ, ಏಕಕಾಲದಲ್ಲಿ ರೆಡಿ ಆಗುತ್ತೆ. ಇದೀಗ ಸಾಂಬಾರ್ ಆದ ನಂತರ ನೆಕ್ಸ್ಟ್ ನಾವು ಎಲ್ಲರೂ ಅತ್ಯಂತ ಕಾತರದಿಂದ ಕಾಯ್ತಿರುವಂತಹ ಸ್ವೀಟ್ ಪಾಯಸ. ಇವತ್ತು ಯಾವ ಪಾಯಸ ಇಲ್ಲಿ ತಯಾರಾಗಿದೆ? ಹೆಸರುಬೇಳೆ. ಬೇರೆ ಇಲ್ಲಿ ತನಕ ನಾವು ಬ್ರಹ್ಮಕಲಶ 10 ದಿನ ಕಾಲದಿಂದ ಬೇರೆ ಬೇರೆ ಪಾಯಸಗಳನ್ನು ತಿಂದ್ವಿ. ಯಾವ ಪಾಯಸ ಇಲ್ಲಿ ತಯಾರು? ನಿನ್ನೆ ರಾತ್ರಿ ಖರ್ಜೂರ ಪಾಯಸ ಮಾಡಿದ್ದೇವೆ. ಮೊನ್ನೆ ಹೆಸರುಬೇಳೆ, ಮುಳ್ಳು ಸೌತೆ, ಕಡಲೆ ಸಾಬಕ್ಕಿ, ಅಕ್ಕಿ ಕಡಲೆಬೇಳೆ ಮತ್ತೆ ಗೋಧಿ ಕಡಿ, ಒಂದೊಂದು ದಿವಸ ಒಂದೊಂದು ಪಾಯಸವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ದಿನ ಕ್ಯಾರೆಟ್ ಪಾಯಸ, ಕ್ಯಾರೆಟ್ ಪಾಯಸದಲ್ಲಿ ನಾವು ಮಾಡಿದ್ದೇವೆ. ತರಕಾರಿಯಲ್ಲಿ ಸಹ ಮತ್ತೆ ಫ್ರೂಟ್ಸ್ ಅಲ್ಲಿ ಎಲ್ಲ ರೀತಿಯ ನಾನಾ ರೀತಿಯಲ್ಲಿ ತರಕಾರಿಗಳು ಬರ್ತಾ ಉಂಟು. ಅದರಲ್ಲಿ ಸಹ ಎಲ್ಲ ರೀತಿಯ ಪಾಯಸವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಜ್ಯೂಸ್ ಅಲ್ಲಿ ಸಹ ಹಾಗೆ ವೆರೈಟಿ ಜ್ಯೂಸ್. ಇವತ್ತು ಟೊಮೆಟೊ ಜ್ಯೂಸ್ ಅನ್ನು ಮಾಡಿದ್ದೇವೆ, ಮೊನ್ನೆ ಬಚ್ಚಂಗಾಯಿ ಮತ್ತೆ ಅದರ ಮೊದಲೇ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೇವೆ. ವೆರೈಟಿ ಯಾವೆಲ್ಲ ತರಕಾರಿ ಉಂಟು ಅದನ್ನು ನೋಡಿಕೊಂಡು ಈ ಪಾಕವನ್ನು ಮಾಡ್ತಾ ಇದ್ದೇವೆ. ಸಾಧಾರಣ ಒಂದು 18,000ಕ್ಕೆ ಅಂದಾಜು ಬರುತ್ತೆ ಇದರಲ್ಲಿ ಪಾಯಸ ಒಮ್ಮೆ ಮಾಡಿದ್ರೆ. ಬಹಳ ಸಂತೋಷ ಆಯ್ತು ಸರ್. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಇಲ್ಲಿ ಇವಾಗ 40 ಜನ. 40 ಜನರ ತಂಡದೊಂದಿಗೆ ಈ ಒಂದು ಅನ್ನ ಛತ್ರದ ಕೆಲಸಗಳು ಅಥವಾ ಈ ಅನ್ನ ತಯಾರು ಮಾಡುವಂತ ಕೆಲಸಗಳು ನಡೀತಾ ಇದೆ. ಹೌದು. ಈ ಸಂದರ್ಭದಲ್ಲಿ ದೇವರ ಸೇವೆಯೂ ಹೌದು, ನಿಮ್ಮ ಕೆಲಸವೂ ನಡೆಯುತ್ತೆ. ಏನ್ ಅನಿಸ್ತಾ ಇದೆ ನಿಮಗೆ ಈ ಒಂದು ಸಾಧನೆಗೆ? ತುಂಬಾ ಲಕ್ಷ್ಮೀ ಜನಾರ್ದನನ ಸನ್ನಿಧಿಯಲ್ಲಿ ನಾವು ಜನ್ಮದಲ್ಲಿ ಹುಟ್ಟಿದ್ದಕ್ಕೆ, ನಾವು ಇಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನಮಗೆ ಭಗವಂತ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದೀಗ ಪಾಯಸ ಆದ ನಂತರ ಮತ್ತೊಂದು ಬಗೆಯ ಸಿಹಿ ತಿಂಡಿ ಇದು ಸಜ್ಜಿಗೆ ಕೇಸರಿ ಬಾತ್. ಇವತ್ತು ಸಾಧಾರಣ ಒಂದು 10,000ದಿಂದ 12,000 ಮಂದಿಗೆ ಇವತ್ತು ಊಟ. ಇವತ್ತು ಸಜ್ಜಿಗೆ ಕೇಸರಿ ಬಾತನ್ನು ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸಜ್ಜಿಗೆ ಕೇಸರಿ ಬಾತನ್ನು ನಾವು ರೆಡಿ ಮಾಡಿದ್ದೇವೆ.
ಹಾಗಾದ್ರೆ ಪ್ರತಿನಿತ್ಯ ಒಂದು 2 ಬಗೆಯ ಸಿಹಿ ತಿಂಡಿ ಇಲ್ಲಿ ಇರ್ತದೆ. ಹೌದು, ಬೆಳಗ್ಗೆ ತಿಂಡಿ ಸ್ವೀಟ್ ಉಂಟು, ಮಧ್ಯಾಹ್ನ 2 ಬಗೆ, ರಾತ್ರಿ 2 ಬಗೆ, ಬೇರೆ ಬೇರೆ ರೀತಿಯಲ್ಲಿ ಸ್ವೀಟನ್ನು ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ದಿವಸ ಜಾಮೂನು, ಒಂದು ದಿವಸ ಕೇಸರಿ ಬಾತು, ಒಂದು ದಿವಸ ಲಾಡು, ಮನೋಹರ ಇದು ಮತ್ತೆ ರವೆ ಲಾಡು, ಮತ್ತೆ ವಾರ್ಲಿಕ್ಸ್ ಬರ್ಫಿ, ವಿಧ ವಿಧ ರೀತಿಯ ವಿನ್ನರ್ ಕಡಿ, ತುಂಬಾ ರೀತಿಯ ಬೀಟ್ರೋಟ್ ಹಲ್ವಾ, ಕ್ಯಾರೆಟ್ ಹಲ್ವಾ, ಕುಂಬಳಕಾಯಿ ಹಲ್ವಾ, ಎಲ್ಲ ರೀತಿಯ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಎಲ್ಲ ರೀತಿಯ ಭಕ್ಷ್ಯಗಳನ್ನು ಬಾಡಿ ಉಣಬಡಿಸಿದ್ದೇವೆ. ವೀಕ್ಷಕರೇ, ಇವತ್ತು ಸುಪ್ರಸಾದ ಭೋಜನ ಶಾಲೆಯಲ್ಲಿ ನಾವು ಬಂದು ಅತ್ಯಂತ ರುಚಿಕರವಾಗಿರುವಂತಹ ಶುಚಿಯಾಗಿ ತಯಾರಿಸುವಂತಹ ಸುಪ್ರಸಾದ ಭೋಜನವನ್ನ ಸ್ವೀಕರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾನೇ ಪರಿಶ್ರಮ ಪಡುತ್ತಿರುವಂತಹ ನಮ್ಮ ಶ್ರೀಯುತ ರವಿ ಕುಂಟನಿ ಮತ್ತು ಶ್ರೀ ಶಿವರಾಜ್ ಕುಂಟನಿ ಮತ್ತು ಇವರ ಬಳಗದವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಅಭಿವಂದನೆಗಳನ್ನ ಸಲ್ಲಿಸ್ತಾ. ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ವೈಭವದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದಿನನಿತ್ಯವಾಗಿ ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವರ ಪ್ರಸಾದವನ್ನು ಸ್ವೀಕರಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ನಾವೀಗ ಈ ಒಂದು ಬ್ರಹ್ಮಕಲಶೋತ್ಸವದ ಮುಖ್ಯವಾದಂತ ಒಂದು ಜಾಗ ಏನಿದೆ ಅಲ್ಲಿದ್ದೇವೆ. ಅನ್ನ ಸಂತರ್ಪಣೆ ಎಲ್ಲ ಕಡೆ ನಡೀತಾ ಇದೆ. ಸೊ ಅನ್ನ ಸಂತರ್ಪಣೆ ನಡಿಬೇಕು ಅಂತ ಹೇಳಿದ್ರೆ ಅದು ತಯಾರು ಮಾಡ್ಬೇಕು. ಅದು ತಯಾರು ಮಾಡೋ ಜಾಗದಲ್ಲಿ ನಾವಿದೀವಿ. ಸೊ ಎಷ್ಟು ಸವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಒಂದು ಅನ್ನ ಛತ್ರ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮ ಉಜಿರೆಯ ಬ್ರಹ್ಮಕಲಶೋತ್ಸವದ ಅನ್ನ ಛತ್ರ ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಎಷ್ಟು ಸ್ವಚ್ಛವಾಗಿದೆ, ಏನೆಲ್ಲ ಇಲ್ಲಿ ತಯಾರಾಗುತ್ತೆ ಎಲ್ಲವನ್ನ ನಾವು ತೋರಿಸೋಣ ಸಂಸ್ಕೃತಿ. ಓಕೆ, ಹೋಗೋಣ ಬನ್ನಿ. ಸೊ ನಾವು ಇಲ್ಲಿಂದ ಆರಂಭ ಮಾಡ್ತೀವಿ. ನೋಡಿ, ಇಲ್ಲೊಂದು ತಂಡ ಕುತ್ಕೊಂಡಿದೆ. ಬೇರೆ ಬೇರೆ ರೀತಿಯ ವಸ್ತುಗಳನ್ನ ತಯಾರು ಮಾಡುವಂತ ಯಂಗ್ ಅಂಡ್ ಎನರ್ಜೆಟಿಕ್ ತಂಡ ಇದು. ಸರ್ ನಮಸ್ತೆ. ಓಕೆ, ಎಲ್ಲರ ಹತ್ರ ನಾವು ಮಾತಾಡ್ತೀವಿ. ಏನ್ ತಯಾರು ಮಾಡ್ತಾ ಇದ್ರಿ ಸರ್? ಏನ್ ತಯಾರು ಮಾಡ್ತಾ ಇದ್ರಿ? ಬಾದುಷಾ ಸ್ವೀಟ್ ಮಾಡ್ತಾ ಇದ್ದೀರಾ? ಸುಮಾರು ಎಷ್ಟೊತ್ತಿಂದ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಶುರುವಾಗಿದೆ. ಸೊ ಇದು ಮಧ್ಯಾಹ್ನಕ್ಕೆ ಅಲ್ಲಿ ಕೊಡ್ಬೇಕು ಈಗ? ಅಲ್ಲ, ಇದು ನಾಳೆ ಆಗಿದೆ. ಇದು ನಾಳೆಗೆ. ಇದು ನಾಳೆಗೆ ಇವತ್ತು ತಯಾರು ಮಾಡ್ತಾ ಇದ್ದೀರಿ? 25 ಸಾವಿರ ಆಗಿದೆ. ಇವತ್ತೇನ್ ಸ್ವೀಟ್ ತಯಾರು ಮಾಡಿದಿರಿ? ಇವತ್ತಿಗೆ ಕೇಸರಿ ಬಾತ್. ಓಕೆ, ಸರಿ. ಬನ್ನಿ, ಖುಷಿ ಆಗುತ್ತೆ ನೋಡಿ. ಎಲ್ಲ ಯಂಗ್ಸ್ಟರ್ಗಳು, ಚಿಕ್ಕ ಚಿಕ್ಕ ಹುಡುಗರು ಅಡಿಗೆಯ ಒಂದು ಇದ್ರಲ್ಲಿ ಇದಾರೆ ಅಂತ ಹೇಳಿದ್ರೆ ಭಾರಿ ಖುಷಿ ನಮಗೆ. ಸರ್, ಎಲ್ಲಿಂದ, ಯಾವ ಊರು ನಿಮ್ದು? ಉಪ್ಪಿನಂಗಡಿಯಿಂದ ಬಂದಿದ್ದೀರಿ. ಒಂದು ದೇವರ ಸೇವೆಯು ಇಲ್ಲಿ ನಿಮ್ಮಿಂದ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಕೆಲಸದ ಜೊತೆಗೆ ದೇವರ ಸೇವೆಯನ್ನ ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಏನ್ ಅನ್ಸುತ್ತಾ ಇದೆ? ಖುಷಿ ಆಗ್ತದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಎಲ್ಲ ಬಾರಿ ಅಡಿಗೆ ಭಟ್ರುಗಳೆಲ್ಲ ನಾಚಿಕೆಯಲ್ಲಿದ್ದಾರೆ. ಸರ್, ನೀವು ಏನು ಪ್ರತಿನಿತ್ಯ ಇದೆಲ್ಲ ಒಂದು ಅಡಿಗೆ ಮಾಡಿ ಅಭ್ಯಾಸ ಇದೆ ನಿಮಗೆ, ವೃತ್ತಿಪರ ನೀವು ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಉಜಿರೆಯ ಬ್ರಹ್ಮಕಲಶದಲ್ಲಿ ಏನೊಂದು ವಿಶೇಷ ಅಂದ್ರೆ ಇಲ್ಲಿ ಜನ ತುಂಬಾ ಸೇರ್ತಾರೆ ದಿನ. ಹಾಗಾಗಿ ಪ್ರತಿನಿತ್ಯ ಒಂದು ಎಷ್ಟು ಸಂಖ್ಯೆಯಲ್ಲಿ ನೀವು ತಯಾರಿಸ್ತೀರಾ? ಪ್ರತಿನಿತ್ಯ ಒಂದು ಸಾಧಾರಣ ಒಂದು 15ರಿಂದ 20 ಸಾವಿರಕ್ಕೆ ಇರುತ್ತೆ. 15ರಿಂದ 20 ಸಾವಿರ. ಎಸ್ ಕಿರಣ್, 15ರಿಂದ 20 ಸಾವಿರ ಜನಕ್ಕೆ ಪ್ರತಿನಿತ್ಯ ಇಲ್ಲಿ ಭೋಜನ ತಯಾರಾಗ್ತಾ ಇದೆ. ಎಸ್, ಈ ಯಂಗ್ಸ್ಟರ್ಗಳ ಮತ್ತೆ ಈ ಯುವಕರ ನಡುವೆ ಒಬ್ಬರಿದ್ದಾರೆ, ಹಿರಿಯವರು. ಸರ್, ತಮ್ಮ ಹೆಸರು? ಇಲ್ಲಿ ಇವ್ರಿಗೆ ಕೊಡಿ. ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಕಿರಣ್ ಭಟ್ ಕುಂಟೀನಿ. ಸರ್, ನೀವು ಎಷ್ಟು ವರ್ಷದಿಂದ ಈ ಕೆಲಸದಲ್ಲಿ ಒಂದು 35ರಿಂದ 40 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು. ಬಹುಶಃ ಎಷ್ಟೋ ಜನರ ವಯಸ್ಸಿಗಿಂತ ಜಾಸ್ತಿ ಅವರ ಅನುಭವ ಇದೆ. ಹೌದು. ಸಿಹಿ ತಯಾರಿಸುವಲ್ಲಿ ನೀವು ಎಕ್ಸ್ಪರ್ಟ್ ಹೇಗೆ? ನಿಪುಣರು? ಹಾಗೇನಿಲ್ಲ, ಎಲ್ಲ ಐಟಮ್ ಮಾಡ್ತೇವೆ. ಎಲ್ಲ ಐಟಮ್ ಮಾಡಿ. ಹೌದು. ಈ ಎಲ್ಲ ಚಿಕ್ಕ ಚಿಕ್ಕ ಹುಡುಗರನ್ನ ಇಟ್ಕೊಂಡು ಹೇಗೆ ನೀವು ಸಂಭಾಲಿಸ್ತಾ ಇದ್ದೀರಿ? ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುವಾದವನು ಎಲ್ಲವನ್ನು ಸ್ವೀಕಾರ ಮಾಡ್ಬೇಕು. ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ. ಇಲ್ಲ, ಸರಿ ಇದ್ದಾರೆ. ನಮ್ಮಿಂದ ನಂತರಕ್ಕೆ ಈ ಸಮಾಜಕ್ಕೆ ಜನರ ಅವಶ್ಯಕತೆ ಇದೆ. ಖಂಡಿತ ಖಂಡಿತ. ಹೌದು. ವಿದ್ಯೆಯ ಜೊತೆಗೆ ಇದು ಸಹ ಬೇಕಲ್ವಾ? ಹೌದು ಹೌದು. ಹಾಗೆ ನಮ್ಮೊಂದಿಗೆ ಇವರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಹೇಗೆ ನಿಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ? ಕಷ್ಟ ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ವಿಧೇಯರು, ಎಲ್ಲ ವಿಧೇಯರು. ಹೌದು. ಬಟ್ ಅವ್ರು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ವಿಧೇಯರ ತರ ಇಲ್ಲ ಅಲ್ಲ? ಇದ್ದಾರೆ. ಅವ್ರು ಸ್ವಲ್ಪ ಮೊನ್ನೆ ಈಚೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸುಸ್ತಾಗಿದೆ ಅವರಿಗೆ. ಹಾಗಾಗಿ ಅವ್ರ ಮುಖದಲ್ಲಿ ನಮ್ಮ ಜೊತೆ ಬೆನ್ನೆಲುಬು ಆಗಿದ್ದಾರೆ ಅವರು. ಒಬ್ಬ ಗುರುವಿನ ಕೆಲಸ ಏನಂತ ಹೇಳಿದ್ರೆ ಶಿಷ್ಯರನ್ನ ತಯಾರು ಮಾಡೋದಂತೆ. ಸೊ ಆ ಶಿಷ್ಯರನ್ನ ಮಾರ್ಗದರ್ಶಕರಾಗಬೇಕಲ್ಲ. ಹೌದು ಹೌದು, ಖಂಡಿತ. ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ರಿ. ಜನಾರ್ದನ ಸ್ವಾಮಿಯ ಸೇವೆಯನ್ನ ಕೂಡ ಇದ್ರ ಜೊತೆ ನಿಮ್ಮ ಕೆಲಸ ಜೊತೆ ಮಾಡ್ತಾ ಇದ್ರಿ. ದೇವರು ಒಳ್ಳೇದ್ ಮಾಡ್ಲಿ. ಇನ್ನಷ್ಟು ನಿಮಗೆ ನಿಮ್ಮ ಹೆಸರು ಆಲ್ರೆಡಿ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದು. ರವಿ ಕುಂಟಿನಿ ಅವರ ಹೆಸರು ಸಹ. ಹಾಗಾಗಿ ಇವಾಗ ನಿಮ್ಮ ತಂಡ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಕೆಲಸಗಳು ಮಾಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡೋದು. ಅವರ ತಮ್ಮ. ಸರ್ ನಮಸ್ತೆ. ಓಕೆ, ಹೌದು. ಎಲ್ಲ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾರೆ. ಹೌದು ಹೌದು. ಸರಿ, ಆಯ್ತು, ಧನ್ಯವಾದ.
ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.